चलितो चलितो चिम्मितो चिम्मितो आइतो मनु ನನ್ನ ಸಮುದ್ರ ನೀನು ಸಪ್ತ ಸಾಗರ ತಾಚೆಯಲ್ಲೋ. ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ಇವತ್ತು ಇಬ್ಬರು ಇದ್ದೀವಿ, ನಾನು ನಿಖಿತಾ ಇಬ್ಬರು ಇದ್ದೀವಿ ರೈಡಲ್ಲಿ. ನಾವು ರೈಡ್ ಮಾಡ್ತಿರೋದು ಕಬಿನಿ ಕಡೆಗೆ, ಒಂದು ಒಳ್ಳೆ ಅಡ್ವೆಂಚರ್ ಮಾಡಬೇಕು ಅಂತ. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತು, TSBCಯಿಂದ ಈ ಸಲ ನಾವು ಮೇ ಮಂತಲ್ಲಿ 21 ಡೇಸು ಲಡಾಖ್ ರೈಡ್ ಆರ್ಗನೈಸ್ ಮಾಡಿದ್ದೀವಿ ಅಂತ. ಸೊ ಲಡಾಖ್ ರೈಡಿಗೆ ಮುಂಚೆ ಲಾಸ್ಟ್ ಟೂ ಮಂತ್ಸ್ ಬಿಫೋರ್ ಏನು ರೈಡ್ ಆರ್ಗನೈಸ್ ಮಾಡೋದು ಬೇಡ ಅಂದ್ಕೊಂಡಿದ್ವಿ, ಲಾಂಗ್ ರೈಡ್ಸು. ಬಿಕಾಸ್ ನಮ್ಮ ಹುಡುಗರಿಗೆಲ್ಲ ಪ್ರಿಪ್ರೇಷನ್ ಟೈಮ್ ಬೇಕಾಗಿತ್ತು. ಪ್ರಿಪ್ರೇಷನ್ ಅಂದರೆ ಏನಿಲ್ಲ, ಈ ಅಮೌಂಟು ಅಡ್ಜಸ್ಟ್ ಮಾಡ್ಕೋಬೇಕಲ್ವ, ಅಮೌಂಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಬೈಕ್ ರೆಡಿ ಮಾಡ್ಕೋಬೇಕು. ಅಷ್ಟು ದೂರ ಹೋಗ್ಬರ್ಬೇಕು ಅಂದರೆ ಬೇಕಲ್ಲ ಅಮೌಂಟು, ಗಾಡಿ ಎಲ್ಲ ಫುಲ್ ರೆಡಿ ಮಾಡ್ಕೋಬೇಕು. ಸೊ ಪ್ರಿಪ್ರೇಷನ್ ಟೈಮ್ ಬೇಕು ಅಂತ ಕೇಳಿದರು, ಅದಕ್ಕೋಸ್ಕರ ಏನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಆದರೆ ರೆಗ್ಯುಲರಾಗಿ ಬರೋರು ಕೆಲವರು ಕೇಳ್ತಾರೆ, ಬ್ರೋ ಯಾಕೆ ಬ್ರೋ ಏನು ಮಾಡಿಲ್ವಾ ಹಂಗೆ ಹಿಂಗೆ ಅಂತ. ಸೊ ಯಾಕೆ ಸುಮ್ಮನೆ ಬಿಡಬೇಕು ಅಂದ್ಬಿಟ್ಟು ಒಂದು ಅಡ್ವೆಂಚರ್ ಇರಲಿ ಅಂತ ಗಂಡಿಕೋಟ ಆದಮೇಲೆ ಇವಾಗ ಇದು ನೆಕ್ಸ್ಟ್ ಲಾಂಗ್ ರೈಡು ಸ್ವಲ್ಪ ಅಡ್ವೆಂಚರಸ್ ಆಗಿ ಕ್ರೇಜಿಯಾಗಿರಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಕಬಿನಿ ಕಡೆಗೆ. ಏನಿಲ್ಲ ಲಕ್ಸುರಿ ಏನಿರಲ್ಲ, ಫುಲ್ಲು ಒಂಥರ ಹಳ್ಳಿ ವಾತಾವರಣ, ಹಳ್ಳಿ ಸೊಗಡು, ಹಳ್ಳಿ ಮನೆ, ತೋಟದ ಮಧ್ಯ, ಅಗ್ರಿಕಲ್ಚರು ಅದು ಇದು ಅಂತ ಆರಾಮ್ಸೆ ಫುಲ್ಲು ಥ್ರಿಲ್ಲಾಗಿ ಮಜವಾಗಿರುತ್ತೆ. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಜೊತೆಗೆ ಅಲ್ಲಿ ಇಲ್ಲಿ ಸ್ವಲ್ಪ ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ದೀನಿ. ಹಂಗೆ ಹೋಗ್ತಾ ಪ್ಲೇಸಸ್ ಬಗ್ಗೆ ಹೇಳ್ಕೊಂಡು ತೋರಿಸ್ಕೊಂಡು ಹೋಗ್ತೀನಿ. ಡೋಂಟ್ ವರಿ, ರೈಡ್ ಅಂತೂ ಒಳ್ಳೆ ಮಜಾ ಇರುತ್ತೆ, ಬನ್ನಿ. ಆಲ್ರೆಡಿ ಎಲ್ಲ ಹುಡುಗರು ರೆಡಿ ಆಗಿದ್ದಾರೆ. ಆಲ್ಮೋಸ್ಟ್ ಒಂದು 17 ಜನ ಇದ್ದೀವಿ. ಅಲ್ಲಿ ಮೈಸೂರಲ್ಲಿ ಒಂದು 3-4 ಜನ ಹೇಳಾಗ್ತಾರೆ. ಟೋಟಲಾಗೆಲ್ಲ ಒಂದು 20 ಜನ. ಜೊತೆಗೆ ನಮ್ಮ ಅತ್ತೆ ಮಾವನು ಇರ್ತಾರೆ. ಅವ್ರಿಗೂ ಸ್ವಲ್ಪ ತುಂಬ ದಿನದಿಂದ ಅಂದ್ಕೊತಾಯಿದ್ರು ನಾವು ಬರಬೇಕು ಅಂತ. ಆ್ಯಂಡ್ ದೇ ಆಲ್ಸೋ ವಾಂಟೆಡ್ ಟು ಸಿ. ಸೊ ಅವ್ರಿಗೂ ಒಂಥರ ಮಜಾ ಇರುತ್ತೆ ಅಂದ್ಬಿಟ್ಟು, ಸೊ ನಮ್ಮದೇ ಒಂದು ಫಾರ್ಮಲ್ಲಿ ಕ್ಯಾಂಪಿಂಗ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರೋದು 2 ದಿನ ಆರಾಮಾಗಿ. ಸುತ್ತ ಕಬಿನಿ ನೋಡಿಕೊಂಡು ಆಮೇಲೆ ಸುತ್ತಮುತ್ತ ಜಾಗಗಳೆಲ್ಲ ನೋಡಿಕೊಂಡು ಆರಾಮ್ಸೆ ಬರೋಣ ಅಂತ ಈ ರೈಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಗ್ಗೆ ಪ್ಲ್ಯಾನ್ ಇದ್ದಿದ್ದು 7:30 ಮೀಟಪ್ಪು, 8 ಗಂಟೆಗೆ ಬಿಡಬೇಕು ಅಂತ ಕದಂಬ ವೆಜ್ ಹತ್ರ. ಬಟ್ ಗೊತ್ತಲ್ವಾ, ನಾವು 7:30 ಅಂದರೆ ಬರೋಷ್ಟರಲ್ಲೇ 8 ಕಾಲ್ ಮಾಡಿಬಿಟ್ರು ಜನ ನಮ್ಮ ಹುಡುಗರು. ಸೊ ಅಲ್ಲಿ ಬಿಡೋಷ್ಟರಲ್ಲಿ 8 ಕಾಲ್ ಆಯಿತು. ಈಗ ಗುರು ಹತ್ರ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಟ್ಟಿದ್ದೀವಿ. ಈಗೇನು ಆಲ್ರೆಡಿ 9:30. ಒಂದು ಆನ್ ದಿ ವೇ. ಇವಾಗ ಫಸ್ಟ್ ಸ್ಪಾಟ್ ಇರೋದು ಕಾರೆಕುರ ಅಂತ. ಯೂಶ್ವಲಿ ಮೈಸೂರು ಅಂದರೆ ತುಂಬ ಜನಕ್ಕೆ ಇವಾಗ ಫೇಮಸ್ ಹಾಟ್ಸ್ಪಾಟ್ ಅಂದರೆ ಈ ಪಯಣ, ಶ್ರೀರಂಗಪಟ್ಟಣ ಹತ್ರ, ಆಮೇಲೆ ವೇಣುಗೋಪಾಲ ಸ್ವಾಮಿ ಟೆಂಪಲು ಆ ಬ್ಯಾಕ್ ವಾಟರ್ಸ್ ಹತ್ರ, ಆಮೇಲೆ ಕೊಕ್ಕರೆಬೆಳ್ಳೂರು, ಸಾಗರಕಟ್ಟೆ, ಕೊಕ್ಕರೆಬೆಳ್ಳೂರು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಈಗ. ತುಂಬ ಕ್ರೌಡ್ ಇರುತ್ತೆ. ಆಮೇಲೆ ಬಲಮುರಿ ಎಡಮುರಿ ಫಾಲ್ಸು ಅಷ್ಟೇ ತುಂಬ ಕ್ರೌಡ್ ಇರುತ್ತೆ. ನಾನು ಆ್ಯಕ್ಚುಲಿ ಒಂದು ವಾಟರ್ ಪ್ಲೇಸ್ ಪ್ಲಾನ್ ಮಾಡಬೇಕು ಅಂದ್ಕೊಂಡಿದ್ದೆ. ವಾಟರ್ ಪ್ಲೇಸು ಅಂದರೆ ಈ ರೋಡಲ್ಲಿ ಬಲಮುರಿ ಎಡಮುರಿ ಫಾಲ್ಸ್ ಇರುತ್ತೆ. ಬಟ್ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ. ಇವಾಗ ವೀಕೆಂಡ್ ಬರೋ ಅಲ್ವಾ, ಫಿಶ್ ಎಲ್ಲ ಹಾಕ್ತಾ ಇರ್ತಾರಲ್ಲೇ, ಮತ್ತು ತುಂಬ ಜನ ಬಂದಿರ್ತಾರೆ. ಕ್ರೌಡ್ ಅಂತೂ ಹೆವಿಯಾಗಿರ್ತವೆ ಟೂರಿಸ್ಟ್ಗಳವರೆಲ್ಲ. ಸೊ ಕ್ರೌಡ್ ಇರಬಾರ್ದು ಅಂತ ನಾನು ಈ ಸಲ, ಯಾರಿಗೂ ಗೊತ್ತಿಲ್ಲ ಈ ಜಾಗ ಹೆಸರು, ತುಂಬ ಜನಕ್ಕೆ ಗೊತ್ತಿಲ್ಲ ಕಾರೆಕುರ ಅಂತ. ಸೊ ಆ ಜಾಗಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಇದು ಕಾವೇರಿ ವಾಟ್ರನೇ, ಎಡಮುರಿ ಬೆಳಮುರಿ ಫಾಲ್ಸ್ ಲೈನ್ ಬರುತ್ತಲ್ವ, ಅದೇ ಥರನೇ ಆ ಲೈನಲ್ಲೇ ಬರುತ್ತೆ, ಅದೇ ವಾಟರ್ ಲೈನಲ್ಲೇ. ಬಟ್ ಜಾಗ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಹೋಗಿದ್ದೆ ಕಾರಲ್ಲಿ. ಆವಾಗ ಸ್ವಲ್ಪ ನೀರು ಕಡಿಮೆ ಇತ್ತು. ಇವಾಗ ನೀರು ಫುಲ್ಲು ಚೆನ್ನಾಗಿದೆ. ನೀರೆಲ್ಲೂ ಬಿಟ್ಟಿಲ್ವಂತೆ KRS ಇಂದ. ಸೊ ವಾಟರ್ ಫ್ಲೋ ಚೆನ್ನಾಗಿರುತ್ತೆ. ಬನ್ನಿ ಹಂಗೆ ತೋರಿಸ್ಕೊಂಡು ಹಂಗೇ ಮಾತಾಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ಪುನೀತ್ ಬ್ರೋ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು, ಬ್ರೋ ಆ ಕಡೆ ಹೋಗ್ಬಿಡೋಣ ಕನಕಪುರ ಹೈವೇ ಮೇಲೆ
ಅಂತಂದರು. ಬಟ್ ಕನಕಪುರ ಹೈವೇ ಮೇಲೆ ಬಂದಿದ್ದರೆ 20 ಕಿಲೋಮೀಟ್ರ್ ಜಾಸ್ತಿ ಆಗ್ತೈತೆ ನಮಗೆ. ಆ ಕಡೆಯಿಂದ ಬಂದು ಮತ್ತೆ ಹಿಂಗೆ ಬರಬೇಕು. ಸೊ ಅದ್ರ ಬದಲು ಪರವಾಗಿಲ್ಲ, ಸ್ಪೀಡ್ ಬ್ರೇಕರ್ಸ್ ಇದ್ದರೆ ಭಾಳ ಹೋಗಲಿ ಅಂದ್ಬಿಟ್ಟು ಈ ರೋಡೇ ತೊಗೊಂಡ್ವಿ. ಇದು ಈ ರೋಡಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ, ಸರ್ವಿಸ್ ರೋಡಲ್ಲಿ 2 ಸೈಡು ಬರ್ತಾರೆ. ಆಮೇಲೆ ಸ್ಪೀಡ್ ಬ್ರೇಕರ್ಸ್ ಪ್ರಾಬ್ಲಮ್ಮು, ಹೆಜ್ಜೆಗೂ ಸ್ಪೀಡ್ ಬ್ರೇಕರ್ಸು. ಸ್ವಲ್ಪ ಟ್ರಾಫಿಕ್ ಕೂಡ ಜಾಸ್ತಿ ಇದೆ ಈ ರೋಡಲ್ಲಿ. ಆ ರೋಡ್ ಕನಕಪುರ ರೋಡ್ ನೋಡಿದೆ ಮೊನ್ನೆ, ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಕನಕಪುರವರೆಗೂ ಎಲ್ಲ ಫುಲ್ ಕ್ಲಿಯರಾಗಿ ರೋಡ್ ಕಂಪ್ಲೀಟ್ ಆಗಿದೆ. ಸೊ ರೋಡ್ ಕೂಡ ಸ್ಮೂತಾಗಿದೆ. ಓಕೆ, ಸೊ ನೋಡಿ, ಇದು ಮೋಸ್ಟ್ಲಿ ಪ್ಲೇಸ್ ನೇಮ್ನ ಕಟ್ ಮಾಡಿಬಿಡ್ತೀನಿ ನಾನು, ಬಿಕಾಸ್ ಇದೆಲ್ಲ ಲೋಕಲ್ಸಿಗೆ ಮಾತ್ರ ಗೊತ್ತಿರೋದು. ಈ ಎಡಮುರಿ ಬಲಮುರಿ ಫಾಲ್ಸಲ್ಲಿ ಫುಲ್ ಕ್ರೌಡ್ ಇರುತ್ತೆ. ಸೊ ಇಲ್ಲಿ ಬಂದರೆ ಯಾವ ಕ್ರೌಡು ಇರೋಲ್ಲ, ಪೀಸ್ಫುಲ್ಲಾಗಿರುತ್ತೆ. ಸೊ ಲೋಕಲ್ಸಿಗೆ ಮಾತ್ರ ಗೊತ್ತಿರುತ್ತೆ, ಬಂದು ಆರಾಮಾಗಿರುತ್ತೆ, ಫುಲ್ ಕ್ಲೀನಾಗಿರುತ್ತೆ. ಎಲ್ರಿಗೂ ಗೊತ್ತಾಗೋಯ್ತು ಅಂದರೆ ಬಂದು ಹಾಳು ಮಾಡಿಬಿಡ್ತಾರೆ. ಸೊ ಐಡಲಿ ಮೋಸ್ಟ್ ಪ್ರಾಬಬ್ಲಿ ಪ್ಲೇಸ್ ನೇಮ್ನ ಹೈಡ್ ಮಾಡ್ತೀನಿ, ನೋಡೋಣ ನನ್ನ ಮೂಡ್ ಹೆಂಗೆ ಬಂದರೆ ಹಂಗೆ. ಬಟ್ ಜಾಗ ಮಾತ್ರ ಕ್ರೇಜಿ ಇರುತ್ತೆ ನೋಡಿ. ಓ ಓ ಓ ಓ ಓ ಇರೋಣ, ಬರ್ತಾಯಿದ್ದೀನಿ. ಮೇಲನೇ ಬರ್ತಾನೆ, ಫುಲ್ ರೋಡ್ ಒಬ್ಬನೇ ಬರ್ತಾನೆ. ವಾ 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 ಇಲ್ಲ ನೋಡಿ, ಎಷ್ಟು ಗ್ರೀನ್ ಆಗಿದೆ. ಇದಕ್ಕೆ ಕೇಳೋದು ಅವ್ರು ನೀರನ್ನ, ನಮಗೆ ನೀರು ಕೊಡಿ, ನಮಗೆ ನೀರು ಕೊಡಿ, ನಾವು ನಿಮ್ಗೆ ಅನ್ನ ಕೊಡ್ತೀವಿ ಅಂತ. ಹಾಂ, ನಿಮ್ಗೆ ಅನ್ನ ಕೊಡ್ತೀವಿ, ನಮಗೆ ನೀರು ಕೊಡಿ ಅಂತ ಪಾಪ ಜನ, ಮಂಡ್ಯದ ಜನ. ಹಾಂ, ಮಂಡ್ಯ ಮೈಸೂರು ಎಲ್ಲ ಒಂದೇ ತಾನೆ, ಎಲ್ಲ ಸುತ್ತಾಗ್ಬಿಡ್ತಾನೆ, ಎಲ್ಲ ಅನ್ನ ತಗೊಂಬಂದಿರ್ತಾರ. ಹಾಂ, ಮತ್ತೆ ಮಂಡ್ಯ ಮೂಡು ಇಲ್ಲೆಲ್ಲ ಫುಲ್ ಕಾಲುವೆ ಹೋಗ್ತಿದೆ. ಕಾಲುವೆ ನೀರು. ಕೆಂದಾವರೆ ಹೂವೆ, ಕೆಂದಾವರೆ ಹೂವೆ, ನನ್ನವಳ ಕಂಡೆಯ, ನನ್ನವಳ ಕಂಡೆಯ. ನೋಡಿ, ಈ ಥರ ಗ್ರೀನಾಗಿರೋದಕ್ಕೆ ನಮ್ಮ ಕಾವೇರಿನೇ ಕಾರಣ. ಕಾವೇರಿ 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 ಅಂತ ಕಿತ್ಕೊಂಡು ತಿಂತಾರೆ. ನಿಮಗೆ ಅವ್ರಿಗೆ ನೀರು ಕೊಟ್ಬಿಟ್ರೆ ನಾವೆಲ್ಲಿಂದ ಹೋಗೋಣ? ನಮ್ಮ ಹತ್ರ ಎಷ್ಟಿದೆಯೋ ಅದರಲ್ಲಿ ಒಂದು ಸ್ವಲ್ಪ ಕೊಡ್ತೀವಿ, ನಾವು ಇಟ್ಕೊಂಡು ನಾವು ಕುಡ್ಕೊಂಡು ನಿಮಗೂ ಸ್ವಲ್ಪ ಕೊಡ್ತೀವಿ. ನೀವು ನಮಗೆ ಬೇಕು ಎಲ್ಲ ಅಂತಂದರೆ ನಾವೆಲ್ಲಿಂದ ಹೋಗೋಣ? ನೋಡಿ, ಸಮ್ಮರಲ್ಲೂ ಈ ಥರ ಗ್ರೀನ್ ಇರೋ ಕಾರಣ ನಮ್ಮ ಕಾವೇರಿ ವಾಟ್ರು. ಇವ್ರು ಬೆಳೆದಿಲ್ಲ ಅಂದರೆ ನಮ್ಗೆ ಅನ್ನ ಇಲ್ಲ. ಇನ್ನೂ ನಮ್ಮ ದೇಶದಲ್ಲಿ ಇಂಥ ರೈತರಿರೋದಕ್ಕೇ ನಾವು ತಿಂತಾರೋದು ಅನ್ನನ. ಇಲ್ಲ ಅಂದರೆ ಪಕ್ಷಿಗಳು ಹಾಡ್ತವೆ, ಪ್ರೇಮ ಪಕ್ಷಿಗಳು. ಹಾಂ, ಬಟ್ ಹಾಳಾಗಿದೆ ಅಲ್ಲಿ. ಹಾಂ, ಅಜ್ಜಿಲಿ ಆಳ ಇದೆಯಾ? ಇಲ್ಲಿ ಆಳ ಇದೆಯಾ? ಆಳ ಇಲ್ವಾ? ಆಳ ಇಲ್ವಂತೆ. ಹೌದಾ? ಹೋಗ್ಬೋದಂತೆ, ಆಳ ಇಲ್ವಂತೆ. ಹೋಗಿ ಟ್ರೈ ಮಾಡೋಣ. ಅಷ್ಟೇ, ಇರೋದು ಇಲ್ಲಿ ಹೋಗ್ಬಾರ್ದು, ಹಿಂಗೆ ಹೋಗ್ಬೇಕು. ಕಷ್ಟ ಆಗುತ್ತೆ, ಯಾಕಂದ್ರೆ ಸಡನ್ನಾಗಿ ಹಿಡಿಯುತ್ತೆ. ಅದು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಯಾರೋ ಒಂದ್ಸಲ ವಾಕ್ ಮಾಡಿ ನೋಡ್ಬೇಕು. ಯಾರಾದರೂ ಒಂದ್ಸಲ ವಾಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಆಳ ಎಷ್ಟಿದೆ ಅಂತ. ನೀನು ಇದೆಯಲ್ಲ ಬಿದ್ರೆ ಎತ್ತಕ್ಕೆ, ನಿಮಗೆ ತಾನೇ ನಾವು ಬಿದ್ರೆ ಎತ್ತಲ್ಲ ನೀನು. ಒಳಗೆ ಬಿಡು. ನೀನು ಅಕ್ಕ ಬಿಡು, ಆಮೇಲೆ ನಾವು ಗಾಡಿ ಹೊಡೋದ್ರೆ ಬಡಿಯಾಗ್ಬಿಡ್ತದೆ ನೀರು.
ಆಮೇಲೆ ಏನಿಲ್ಲ ಮನೆಗೆ ಹೋಗೋಣ ಸಾಕಾಗ್ತಿ. ಇಲ್ಲ ಇಲ್ಲೇ ಬೇಕಾರೆ ಇರ್ಬೋದು, ಇಲ್ಲಿ ಹೋಗ್ಬೋದು. ಇಲ್ಲಿ ಆಳ ಇಲ್ಲ, ಸ್ವಲ್ಪ ಹಂಗೆ ಹಾಕೋ. ಇಲ್ಲಿ ಸ್ವಲ್ಪ ಡೀಪ್ ಇದೆ ಬ್ರೋ, ಇಲ್ಲಿ ಸ್ವಲ್ಪ ಡೀಪ್ ಇದೆ ಅನಿಸುತ್ತೆ. ಡೀಪ್ ಇದೆಯಾ? ಸ್ವಲ್ಪ ಡೀಪ್ ಇದೆ ಅನಿಸುತ್ತೆ ನನಗೆ, ಇಲ್ಲಿ ಡೀಪ್ ಇದೆ ಅನಿಸುತ್ತೆ. ನಮ್ಮ ಗಾಡಿನೂ ಅಷ್ಟೇ, ನಮ್ಮ ಗಾಡಿಗೂ ಡೀಪ್. ಗಾಡಿದೇನು ಇದಾಗಲ್ಲ, ನಿಮಗೆ ಎಷ್ಟು ಇದು ಬರುತ್ತೆ ಅಂತ ನೋಡ್ಬೇಕಷ್ಟೇ. ಹಾಂ, ಇಂಜಿನ್ಗೆ ನೀರು ಹೋಗ್ಲಿಲ್ಲ ಅಂದರೆ ಓಕೆ. ಇಂಜಿನ್ ಫಸ್ಟ್ ನಿಮ್ಮ ಗಾಡಿ ಹೋಗ್ರಿ, ನಾನು ನಮ್ಮ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಯಾರಾದರೂ ವಾಕಿಂಗ್ ಮಾಡೋಣ, ಎಷ್ಟಿದೆ ನೋಡೋಣ. ಗಾಡಿ ಬೇಡಿ ಅಂತ ಅಲ್ಲಿ ಜಾಗ ಇದೆ ಬ್ರೋ, ಅಲ್ಲಿ ಎಲ್ಲ ತುಂಬ ಜನ ಅಲ್ಲಿದ್ದಾರೆ ನೋಡಿ. ಅಲ್ಲಿ ಹಾಂ ಬೈಕ್ ಎಲ್ಲ ಇಲ್ಲ ಲ್ಯಾಂಡ್ ಮಾಡಿದ್ದಾರೆ. ಯಾರಾದ್ರೂ ಒಬ್ರು ಅಲ್ಲ ನಡ್ಕೊಂಡು ಅದೇ ಒಬ್ರು ಹೋದ್ರೆ ಗೊತ್ತಾಗ್ಬಿಡುತ್ತೆ ಅದು ನಡ್ಕೊಂಡು ಹೋಗೋದು ಯಾರು ಅಂತ. ಹಾಂ, ಬಿಚ್ಚಿದ್ರೆ ಪ್ಯಾಂಟ್ ಎಲ್ಲ ಬಿಚ್ಚಿದ್ರೆ ನಡ್ಕೊಂಡು ಹೋಗೋದು ಯಾರು ಅಂತ ಫಸ್ಟು. ಯಾರು ಚಪ್ಪಲಿ ಇಲ್ವಾ? ಚಪ್ಪಲಿ ಯಾರು ಹತ್ರನೂ ಇಲ್ಲ. ಅಕ್ಕ ತಲಾಗೊಂದು ನೋಡಿಲಿ ನೋಡಿಲಿ ಹಾಕ್ತಾ ನೋಡಿ, ಅಕ್ಕ ತಲಾಗೊಂದು ಹಾಳತ್ತ ನೋಡು. ಅಜ್ಜಿ ಅಜ್ಜಿ ಕರೆಕ್ಟು. ನಡೆಯೋರು ಯಾರಿಲ್ಲ ಅಂದ್ರೆ ಅಜ್ಜಿ ಹೋಯ್ತು. ಹಾಳ ಇದೆ ಗುರು. ಇಲ್ಲ ಬ್ರೋ, ಆಡ ಇಲ್ಲ. ಅಲ್ಲೇಳು ಅಲ್ಲೇಳು ಮಂಡಿಯವ್ರಿಗೂ ಬರ್ತಿದೆ. ಇಲ್ಲ ಅಜ್ಜಿ ಕುಳ್ಳಿದ್ದಾರೆ ಬ್ರೋ. ಗಾಡಿ ಹೋಗುತ್ತೆ ಬ್ರೋ, ಹೋಗುತ್ತೆ ಹೋಗುತ್ತೆ. ಒಂದೇ ಶೂಟ ಹೊಡೆದು ಬಿಡ್ಬೇಕು ಗಾಡಿನ, ಹೋಗ್ಬಿಡುತ್ತೆ. ಏನಿಲ್ಲ, ಫೋಟೋ ಮಾಡ್ಕೊಡ್ರಿ, ಕ್ರಾಸ್ ಮಾಡ್ಕೊಂಡು ಗಾಡಿಗಳು ಅಷ್ಟೇ. ಹೊಡಿಯೋಣ ಹಾಕದ ಈಗ ಹಿಂಗೆ ಹೋಗಿ ಅನ್ಸಲ್ಲ, ಹಿಂಗೆ ಬರೋಣ. ನಡೀರಿ ಗಾಡಿತಿ. ಗಾಡಿ ಬೀಳ್ಸ್ಬೇಡಿ ಅಷ್ಟೇ, ಬೀಳ್ಸಿದ್ರೆ ಒಂದ್ಸಲ ಎಲ್ಲ ಲಗೇಜ್ಗಳಿದೆ. ಅಜ್ಜಿನ ಹಂಗೆ ಅಂದ್ಬಿಟ್ರು, ಅಲ್ಲಿಂದ ಬಂದಿದ್ದೀವಂತೆ, ಇನ್ನು ಇದಕ್ಕೆ ಭಯ ಬೀಳ್ತೀರಂತೆ. ಅಲ್ಲ ಉಚಿತ ತೋರ್ಸೇ ಬಿಡ್ತೀವಿ ಅಂತ. ಅಲ್ಲ ಅಜ್ಜಿ ನಿಮ್ಗೆ ಮಾನ ಮರದಿ ಇಲ್ವಾ? ಇಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಅವ್ರು ಗಾಡಿನ ಹೋಗಿ ನಡ್ಕೊಂಡನ ಹೋಗಿ ಹೋಗಿ ಅಂತ ಹೇಳ್ತಾವ್ರೆ. ಹಾಂ, ಸಪೋರ್ಟ್ ಬೇಕು ಅವ್ರಿಗೆ, ಸಪೋರ್ಟ್ ಬೇಕು ಅವ್ರಿಗೆ. ಹಿಡ್ಕೊಂತೀರ, ನಾನು ಹೋಗ್ತೀನಿ ಪಾಪ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ. ರೆಕಾರ್ಡ್ ಆಗ್ತಿದೆ, ಸುಮ್ಮನೆ ಹಿಡ್ಕೊಳ್ಳಿ ಅಷ್ಟೇ. ಓಕೆ, ರೆಕಾರ್ಡ್ ಆಗ್ತಿದೆಯಾ? ಹಾಂ, ಇದು ಆ್ಯಂಗಲ್ ನೋಡ್ಕೊಳ್ಳಿ, ನೀವು ಹಿಡ್ಕೊಡಿ. ಗಾಡಿ ತಲ್ಲಿ ನೀರೊಳಗೆ ನಿಂತಾಗತ್ತೆ. ಗಾಡಿ ತಳ್ಬಿಡಿ. ಬಾಯ್ಸ್ ಬನ್ನಿ ಇಲ್ಲ ಗಾಡಿ ನೀರೊಳಗೆ ನಿಂತು ನೀರು ಹೋಗಿ ತಗೋಬ್ರು. ಓ ಗುಲಾಬಿಯೇ ನೀರು ಹೊಂಟಾಯ್ತೀರಿ, ಚಲ್ಲಿತೋ ಚಲ್ಲಿತೋ ಚಿಮ್ಮಿತೋ ಚಿಮ್ಮಿತೋ.
ಗೇರ್ ಬಿದ್ದಿಲ್ವಾ? ಇಲ್ಲ ಗೇರ್ ಹಾಕೋದು ಬೇಡ ಸ್ವಲ್ಪ ರೇಸ್ ಮಾಡಿ ಗೇರ್ ಹಾಕೋದು ಬೇಡ ರೇಸ್ ಮಾಡಿ ಸ್ವಲ್ಪ ರೇಸ್ ಮಾಡಿ ವಾವ್ ಕ್ರೇಜಿ ಡ್ರೋನ್ ಶಾಟ್ಸ್ ತೆಗ್ದಿದ್ದೀನಿ. ಬರ್ಡ್ ವ್ಯೂ ಸಖತ್ತಾಗಿತ್ತು. ಫಾಲ್ಸು ಮತ್ತು ವಾಟರ್ ಕ್ರಾಸಿಂಗು ಆಲ್ಮೋಸ್ಟು ನೀ ಲೆವೆಲ್ ಮೇಲಿತ್ತು. ನನ್ನ ಗಾಡಿ ತೊಗೊಂಡೋಗಲಿಲ್ಲ. ಅಲ್ಲಿ ಬಂದಿದ್ದು ಅನೂಪ್ ಅಂತ ಅವರು ಎಕ್ಸ್ಪಲ್ಸ್ ಗಾಡಿ ಕೊಟ್ಟರು. ಎಕ್ಸ್ಪಲ್ಸ್ ತೊಗೊಂಡೋಗಿದ್ದೆ ಹೊರಗಡೆ ನಾನು. ಸಖತ್ತಾಗಿತ್ತು. ಆಮೇಲೆ ಈ ಕಡೆ ಬಂದು ವಿ ಹ್ಯಾಡ್ ಅ ಗುಡ್ ಟೈಮ್. ವಾಟರ್ ಕ್ರಾಸಿಂಗು ನೀರೊಳಗಡೆ ಎಲ್ಲ ಒಳ್ಳೆ ಮಜಾ ಬಂತು. ನಮ್ಮ ವಿಶಾಲ್ ಬ್ರೋದು ಗಾಡಿ ತಗ್ಲಾಕೊಂಡು ಒಂದು 2 ಸಲ ಬಿತ್ತು. ಬೀಳೋ ಥರ ಆಯಿತು, ಬಟ್ ಬೀಳಕ್ಕೆ ಬಿಟ್ಟಿಲ್ಲ ನಾವು. ಎಳ್ದಾಕೊಂಡ್ರಿ. ಬಟ್ ಒಳ್ಳೆ ಮಜಾ ಕೊಡ್ತು ಗಾಡಿ ಮಾತ್ರ, ಪ್ಲೇಸ್ ಮಾತ್ರ. ಸೊ ಇದಕ್ಕೆ ನಾವು ಇಟನರಿ ಪ್ರಾಪರಾಗಿ ಯಾರಿಗೂ ರಿವೀಲ್ ಮಾಡೋಲ್ಲ. ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ. ಬೆಳಗ್ಗೆ ಬಂದಮೇಲೆ ಹೇಳೋದು, ಇಲ್ಲಿ ಹಿಂಗೆಲ್ಲ ಹೋಗ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರಲಿ ಅಂತ. ಬಿಕಾಸ್ ಎಲ್ಲ ಮುಂಚೆನೇ ಹೇಳ್ಬಿಟ್ರೆ ಸರ್ಪ್ರೈಸ್ ಎಲಿಮೆಂಟ್ ಇರೋಲ್ಲ. ಬಂದಿರೋರಿಗೆ ಗೂಗಲ್ ಮಾಡಿಬಿಡ್ತಾರೆ. ಇವಾಗ ಗೂಗಲ್ ಮಾಡಿಬಿಟ್ರೆ ಕಲರ್ ಐಡೆಂಟಿಟಿಯು ಅದು ಇದು ನೋಡ್ಬಿಟ್ಟು ಅವ್ರಿಗೇನು ಫೀಲ್ ಬರೋಲ್ಲ. ಮುಂಚೆನೇ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ. ಸೊ ಏನು ಮಾಡ್ತೀರಾ ನಾವು ಬಂದು ಇದು ಮಾಡಿದ್ರೆ ಅದೊಂದು ವೈಬ್ ಕೊಡುತ್ತೆ. ಕ್ರೇಜಿ ನೋಡಿ. ನಿಮ್ಮ ಪಕ್ಕ ಈ ಕಡೆ ನನ್ನ ರೈಟ್ ಸೈಡ್ಗಿರೋದೆ ಕಪಿಲ ಜಲಾಶಯ, ಕಬಿನಿ ಬ್ಯಾಕ್ ವಾಟರ್ಸ್. ವಾವ್, ಇಲ್ಲ ತಾಡಿದ್ದು ನಾವು. ಓಯ್ ಫುಲ್ಲಾಗಿದೆ, ಫುಲ್ ಕ್ಲೀನಾಗಿದೆ ನೀರು ಇವತ್ತು. ಇದು ಫ್ಲೈಓವರ್ ಇನ್ನೂ ಕಟ್ತಾನೆ ಇದ್ದಾರೆ. ತುಂಬ ದಿನ ಕಟ್ತಾಯಿದ್ದಾರೆ. ಆಲ್ಮೋಸ್ಟು ನಾನು ನೋಡ್ದಂಗೆ 4-5 ಇಯರ್ಸಿಂದ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಇನ್ನೂ ಕಟ್ತಾನೆ ಅವರೇ. ಇನ್ನೂ ಫಿನಿಶ್ ಆಗಿಲ್ಲ ಬ್ರಿಡ್ಜ್ ಇದು. ಮಳೆ ಬರುವ ಹಾಗಿದೆ. ಓ ಹನಿ ಬಿತ್ತು. ಓ ದೇವರೇ, ಶೆಟ್. ಕರೆಕ್ಟಾಗಿ ಅಲ್ಲಿಂದ ಇಲ್ಲಿ ಸುರ ಬಂದಿದ್ದೀವಿ. ಇವಾಗ ಮಳೆ ಬೀಳ್ತಿದ್ದಲ್ಲಮ್ಮ. ಓ ಎಲ್ಲ ಸ್ಟಾಪ್ ಮಾಡೋಣ ನೋಡೋಣ.
ಇಲ್ಲಿ ಸ್ಟಾಪ್ ಮಾಡಲಾ? ಅಯ್ಯೋ ದೇವ್ರೆ, ಇಲ್ಲಿ ಹಾಂ ಇಲ್ಲ ಇದಾಕೊಂಬಿಡಿ, ಗೇರ್ಸ್ ಹಾಕೊಂಬಿಡಿ, ರೈನ್ ಗೇರ್ಸ್ ಹಾಕೊಂಬಿಡಿ, ರೈನ್ ಗೇರ್ಸು ಕ್ರೇಜಿ ಬರ್ಡ್ ವ್ಯೂ ಶಾಟ್ಸ್ ತೆಗ್ದಿದ್ದೀನಿ ನೋಡಿ. ಇಲ್ಲಿಂದ ನಾವು ಆಲ್ಮೋಸ್ಟ್ ಆ ಕಾರ್ನರ್ವರೆಗೂ ಹೋಗಿದ್ವಿ, ಅಲ್ಲಿ ಆ ಕಾರ್ನರ್ವರೆಗೂ ಹೋಗಿದ್ವಿ. ಅಲ್ಲಿ ಎಲಿಫೆಂಟ್ಸ್ ಕಾಣಿಸ್ತಾ ಇತ್ತು. ರೋಡ್ ಫುಲ್ಲು ಸ್ಲಿಪ್ಪರಿ. ನಾನು ನಿಖಿತ ಸರಿಯಾಗಿ ಬಿದ್ರಿ, ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಗೋಪುರ ತೆಗೆದ್ಬಿಟ್ಟಿದ್ದೆ, ಗೋಪುರ ಹಾಕಿರಲಿಲ್ಲ. ಬಟ್ ಇಬ್ಬರು ಕ್ರೇಜಿಯಾಗಿ ಬಿದ್ರಿ. ಇನ್ನು ಅಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ, ಬರ್ತಿದ್ದಾರೆ ಬಾಯ್ಸು. ಇಲ್ಲಿ ಬೋಟಿಂಗ್ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಟ್ರೆಂಚು ಫುಲ್ ಸ್ಲಿಪ್ಪರಿ.